ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡತಿಯೇ, ಉಸಿರೇ ನೀನು ಗೆಳತಿಯೇ, ನನ್ನನ್ನು ನಡೆಸೋ ಸಾತಿಯೇ. ಇವರಿಬ್ರು ಇನ್ನೂ ಎಂಗೇಜ್ಮೆಂಟು ಆಗಿಲ್ಲ, ಆಗ್ಲೇ ಹನಿಮೂನ್ ಮಾಡ್ಕೋತಿದ್ದಾರೆ. ಈ ಕೃಷ್ಣ ಒಪ್ಕೊಂಡ್ ಮಾತ್ರಕ್ಕೆ ಈ ಮದ್ವೆ ಆಗತ್ತೆ ಅಂತ ಭ್ರಮೇಲಿದ್ದಾರೆ ಈ ಮನೆಯವರು. ಅದ್ ಹೇಗೆ ಇವರಿಬ್ರು ಮದ್ವೆ ಆಗತ್ತೆ ಅಂತ ನಾನು ನೋಡ್ತೀನಿ. ಇಲ್ಲೇನ್ ಮಾಡ್ತಿದ್ಯಾ? ಬಾ ಅಮ್ಮ, ಏನಾಯ್ತು? ಮಾತಾಡ್ಬೇಕು. ಮಾತಾಡ್ಬೇಕು? ಬಾಯ್ ಮುಚ್ಕೊಂಡ್ ಬಾರೆ. ಅಮ್ಮ, ಏನಾಯ್ತು ಅಂತ ಹೇಳ್ತ್ಯಾ? ಅಮ್ಮ, ಅಯ್ಯೋ ಅಮ್ಮ, ಯಾಕೆ ಒಳ್ಳೆ ದನ ಹೇಳ್ಕೊಂಡ್ ಬಂದಂಗೆ ಹೇಳ್ಕೊಂಡ್ ಬರ್ತಿದ್ಯಾ? ಏನಾಯ್ತು ಅಂತ ಹೇಳು. ಹುಷೆಲ್ಲ ಬೇಡ, ಏನಕ್ಕೆ ಹೇಳ್ಕೊಂಡ್ ಬಂದೆ ಅಂತ ಹೇಳು. ಬಾಯ್ ಮುಚ್ತೀಯಾ? ಚಿಕ್ಕ ಮಗುಗ್ ಹೇಳ್ದಂಗ್ ಹೇಳ್ದನಲ್ಲೇ. 4 ಕತ್ತೆ ವಯಸ್ಸಾದ್ರೂ ನಾನ್ ಹೇಳದ್ ಮಾತ್ರ ಅರ್ಥ ಆಗಲ್ಲ ನಿನ್ಗೆ ಅಲ್ವೇ? ಅದೇನೋ ಆಟಮ್ ಬಾಂಬು ಸುಡುಗಾಡು ಅಂತೆಲ್ಲ ಹೇಳಿದ್ಯಲ್ಲ, ಏನಾಯ್ತು ನೀನ್ ಆಟಮ್ ಬಾಂಬ್ಗೆ? ಈಗ ನಂಬುಡಕ್ಕೆ ಬಂತು ನೋಡಿದ್ಯಾ? ಏನಾಯ್ತಮ್ಮ? ಇನ್ನೇನೇ ಆಗ್ಬೇಕು? ಆ ಕೃಷ್ಣನ್ಗೆ ವಂಶನ್ ಕಂಡ್ರೆ ಇಷ್ಟ ಇಲ್ಲ ಅಂದೆ, ಆದ್ರೆ ಅಲ್ಲೇನಾಯ್ತು? ಅವ್ನ್ ವಂಶನ್ ಮದ್ವೆ ಆಗೋದಕ್ಕೆ ಒಪ್ಕೊಂಬಿಟ್ಟ. ಒಂದ್ ವಿಷಯ ಅರ್ಥ ಆಯ್ತು ಬಿಡೆ, ನಿನಗೆ ಒಂದ್ ಕೆಲ್ಸಾನು ನೆಟ್ಟಗ್ ಮಾಡಕ್ ಬರಲ್ಲ ಅಂತ. ಅಮ್ಮ, ನಿನ್ ಮೇಲೆ ಆಣೆಗ್ಲು ನಾನ್ ಕೇಳಿಸ್ಕೊಂಡಿದ್ ನಿಜ. ಏನೇ ಕೇಳಿಸ್ಕೊಳ್ಳೋದು? ವಿಷಯ ಸರಿಯಾಗಿ ಗೊತ್ತಿಲ್ದೆ ಅದನ್ನ ಎಲ್ರ ಮುಂದೆ ಹೇಳಿದ್ದಕ್ಕೆ ನೋಡಿ ಏನಾಯ್ತೀಗ ಅಂತ. ನಿಜವಾಗ್ಲೂ ಕೃಷ್ಣ ವಂಶಿ ಅಂದ್ರೆ ಇಷ್ಟ ಇಲ್ಲ ಅನ್ನೋದನ್ನ ಹೇಳಿದ್ದನ್ನ, ಕೂಗಾಡಿದ್ದನ್ನ ನಾನೇ ಈ ಕಿವಿಯಾರೆ ಕೇಳಿಸ್ಕೊಂಡಿದೀನಿ, ಕಣ್ಣಾರೆ ನೋಡಿದೀನಿ. ಅದನ್ನ ಕೇಳಿಸ್ಕೊಂಡಿದ್ ವಂಶಿ ಕಣ್ಣಲ್ಲಿ ಗಂಗೆನೆ ಹರಿತಿದ್ಲು. ಅವ್ರೇನ್ ಮಾತಾಡಿದ್ರು ನೀನೇನ್ ಕೇಳಿಸ್ಕೊಂಡಿಯೋ? ಕರ್ಮ ಕರ್ಮ. ನಿಜವಾಗ್ಲೂ ಅದನ್ನೇ ಮಾತಾಡ್ತಿದ್ರಮ್ಮ. ಸರಿಮಾ, ನೀನ್ ಹೇಳಿದ್ದೇ ನಿಜ ಅನ್ನೋದಾದ್ರೆ ಈಗ ಅವ್ನ್ ಯಾಕೆ ಮದ್ವೆಗೆ ಒಪ್ಕೊಂಡ? ನನಗೂ ಅದೇ ಅರ್ಥ ಆಗ್ತಿಲ್ಲಮ್ಮ. ನನಗಿಷ್ಟ ಇಲ್ಲ ಅಂತ ಹೇಳ್ದವನು ಸಡನ್ ಆಗಿ ಮದ್ವೆಗೆ ಅದ್ ಹೇಗ್ ಒಪ್ಕೊಂಡ ಅಂತ ನನಗ್ ಗೊತ್ತಾಗ್ತಿಲ್ಲ. ಆದ್ರೆ ನನಗೊಂದ್ ವಿಷಯ ಚೆನ್ನಾಗ್ ಅರ್ಥ ಆಯ್ತು ಮಾಯಾ. ಏನ್ ಅರ್ಥ ಆಯ್ತಮ್ಮ? ಯಾವ ಕೆಲ್ಸ ಮಾಡಕ್ಕೋ ನೀನ್ ಲಾಯ್ಕಿಲ್ಲ ಅಂತ. ಅಮ್ಮ, ನಿನ್ ಮೇಲೆ ಆಣೆಗ್ಲು ನನ್ ಕಣ್ಣಾರೆ ನೋಡಿದೀನಿ, ಕಿವಿಯಾರೆ ಕೇಳಿಸ್ಕೊಂಡಿದೀನಿ. ಆಯ್ತಮ್ಮ, ನಿನ್ನ ಮಾತನ್ನ ನಾನ್ ನಂಬ್ತೀನಿ. ಕೋದಂಡ ಏನಾದ್ರೂ ಬಂದ್ ಕೇಳಿದ್ರೆ ಏನ್ ಹೇಳ್ತೀಯಾ? ಮಾಯಾ, ಮಾಯಾ, ಏನ್ ಮಾಡ್ಬಿಟ್ಟೆ ಮಾಯಾ ನೀನು? ಈ ಮನೆಯಲ್ಲಿ ಏನ್ ಆಗ್ಬಾರ್ದು ಅನ್ಕೊಂಡಿದ್ನೋ ಅದೇ ಆಗೋಯ್ತು. ಮಾತಾಡೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ. ಅಳಿ ಅಂದ್ರೆ ನೀವು ಸುಮ್ಮನೆ ಅರಿಯತ್ತೆ. ನಾನ್ ಕೂಡ ನಿನ್ ಮಾತ್ ನಂಬಿ ಮನೆಯವರೆಲ್ಲರ ಎದುರುಗಡೆ ಈ ವಿಷಯ ಪ್ರಸ್ತಾಪ ಮಾಡಿ ಎಲ್ಲರ ಎದುರುಗಡೆ ನಾನ್ ಚಿಕ್ಕವನಾದೆ. ನೀನ್ ಯಾಕೆ ನನಗೆ ಹೀಗೆ ಸುಳ್ಳು ಹೇಳ್ದೆ? ಅಳಿ ಅಂದ್ರೆ ಅತ್ತೆ, ನೀವು ಸುಮ್ನಿರಿ. ನಾಳೆನೆ ನಿಶ್ಚಿತಾರ್ಥ ಇಟ್ಕೊಂಡು ಯಾರಾದ್ರೂ ಆಡೋ ಮಾತಾ ನಾನು ಆಡಿದ್ದು ಅಲ್ಲ. ನಮ್ಮ ಮನೆ ಮರ್ಯಾದಿನ ನಾವೇ ಬೀದಿಲಿಟ್ಟು ಹರಾಜ್ ಹಾಕ್ದಾಗ್ಲಿಲ್ವಾ? ಇಲ್ಲ, ನಾನ್ ನಿಜವಾಗ್ಲೂ ಅವ್ರಿಬ್ರು ಮಾತಾಡೋದನ್ನ ಕಣ್ಣಾರೆ ನೋಡಿನೇ ನಿಮ್ ಹತ್ರ ಹೇಳಿದ್ದು. ನೋಡು, ಇದೇ ಕಡೆ ಸಲ ನಾನು ನಿನ್ನ ಮಾತನ್ನ ಕೇಳ್ತೀನಿ ಅನ್ನೋ ಕಾರಣಕ್ಕೆ ಈ ಥರದ್ದೆಲ್ಲ ಕಲ್ಪನೆ ಮಾಡ್ಕೊಂಡಿರೋದನ್ನೆಲ್ಲ ನನ್ನ ಹತ್ರ ತರಬೇಡ. ಆಗ್ಲೇ ಆ ವಂಶಿಗೆ ಹೇಳದ್ನಲ್ಲ, ಅದೇ ಮಾತನ್ನ ನಿನಗೆ ಹೇಳ್ತೀನಿ. ನಮ್ಮ ಮನೆ ಸೊಸೆಯಾಗಿ ಬರಬೇಕು ಅಂದ್ರೆ ಈ ಥರದ ವಿಷಯಗಳನ್ನೆಲ್ಲ ಮನೆಯಿಂದ ಆಚೆ ಇಟ್ಟು ಆಮೇಲೆ ನಮ್ಮ ಮನೆ ಒಳಗಡೆ ಕಾಲಿಡಬೇಕು. ಏನೋ ಇದು ಒಂದ್ಸಲ ತಪ್ಪಾಗೋಯ್ತು. ನಾನು ಬೇಕು ಅಂತ ಮಾಡಿದ್ದಲ್ಲ. ಇನ್ಯಾವತ್ತೂ ಹೀಗೆಲ್ಲ ಆಗಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ.